ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹಸ್ಬೆಂಡು ಮನುಷ್ಯ ಎಲ್ಲ ಮನೆಯಲ್ಲೇ ಇದ್ದಾರೆ. ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವರು ಹೆಲ್ಪ್ ಮಾಡ್ತೀನಿ ಅಂದರು. ಅದಕ್ಕೆ ಸಂಡೇ ಸ್ಯಾಟರ್ಡೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅವರು ಹೆಲ್ಪ್ ಮಾಡ್ತಾರಲ್ಲ ಅಂತ. ನಾನು ಆಲ್ರೆಡಿ ಕಿಚನ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಬ್ಯೂಟಿ ಕ್ಲಾಸ್ ಮುಗಿಸ್ಕೊಂಡ್ಬಂದು ಎಲ್ಲ ಕಂಪ್ಲೀಟ್ ಆಯಿತು ಕಿಚನ್ನು. ಮಧ್ಯಾಹ್ನದ ಮೇಲೆಲ್ಲ ದಿನ ಸ್ವಲ್ಪ 3 ಡೇಸ್ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನಿವತ್ತು ಸ್ಯಾಟರ್ಡೆ ಸಂಡೇಗೆಲ್ಲ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಮುಗಿಸ್ಬಿಡ್ಬೇಕು. ಬನ್ನಿ ಯಾವ ಥರ ಇವತ್ತು ಡೇ ಎಲ್ಲ ಹೋಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನೋಡಿ ಗೈಸ್, 9:15 ಆಗಿದೆ. ನನ್ನ ಮಗಳಿನ ಇವಾಗ ಎದ್ದು ಸ್ನಾನ ಮಾಡ್ದಿರಾ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಕಾರ್ ಜೊತೆ. ಹೇಳ್ತಾ ಇದ್ರೆ ಇಲ್ಲ ನಂಗೆ ಟ್ಯೂಷನ್ ರಜಾ ಅಂತ ಹೇಳ್ತಾ ಇದ್ದಾಳೆ ಸುಮ್ಮನೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಏನು ಹಾಯ್ ಮಾಡೋಗ್ಲಿ, ಇಲ್ಲಿ ನೋಡು. ಹಾಯ್. ಹಂಗೆ ನಾನು ಇನ್ನಿವಾಗ ಎದ್ದಿದ್ದು ಸೋಂಬೇರಿ. ನೀನೇನ ಸೋಂಬೇರಿ? ಒಪ್ಕೊಂತಾಳೆ ಗೈಸ್, ಏನೇ ಮಾಡಿದ್ರು ನಾನೇ ಅಂತ. ಸೋಂಬೇರಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಬೆಡ್ ಮೇಲೆಲ್ಲ ಧೂಳು ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಕವರ್ ಎಲ್ಲ ನೀಟಾಗಿ ಆರಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ನೋಡಿ, ಮೇಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು. ಆ ಕಡೆ ಬೇಡ. ನಮ್ಮ ಅಣ್ಣಗೆ ಚಾನ್ಸ್ ಸಿಕ್ಕಿದೆ ಅಂತ ಬಿಟ್ಟು ಎಲ್ಲ ಎತ್ತಿದ ತಲೆ ಮೇಲೆ ಹಾಕ್ತಾ ಇದ್ದಾರೆ. ನಮ್ಮ ಮನೇಲಿ ಅರ್ಧ ಯೂಸ್ಫುಲ್ ಇದ್ರೆ ಇನ್ನು ಅರ್ಧ ಯೂಸ್ಲೆಸ್ ಇದೆ. ಎಲ್ಲ ಈ ಚೀಲಗಳೆಲ್ಲ ಟಾಯ್ಸ್, ಅರ್ಧ ಟಾಯ್ಸ್ ಅರ್ಧ ವೇಸ್ಟ್ ಬುಕ್ಸ್. ಓದೋದು ಅರ್ಧ ಆದ್ರೆ ಓದದೇ ಇರೋದು ಅರ್ಧ. ಬುಕ್ಸ್ ಎಲ್ಲ ಹಾಕಕ್ಕೆ ಬಿಡಲ್ಲ, ಎಲ್ಲ ಹಂಗೆ ಮಾಡುತ್ತಾ ಇರ್ಬೇಕು. ಒಂದು ಕೈಯಲ್ಲಿ ಕೊಟ್ರೆ ನಾನು ಹಿಂಗೆ ಎತ್ಕೊಳ್ಳೋದು. ನೋಡಿ, ಮೇಲೆ ಸ್ವಲ್ಪ ಮೇಲೆ ಇದ್ದೆಲ್ಲ ಇಳಿಸಿದ್ದಾಯ್ತು. ಇವಾಗೆಲ್ಲ ಡಸ್ಟಿಂಗ್ ಮಾಡಿಬಿಟ್ಟು ಮತ್ತೆ ಅವೆಲ್ಲ ಪುನಃ ನೀಟಾಗಿ ಜೋಡಿಸ್ಬೇಕು. ಅಷ್ಟೇನು ಕಟ್ಟಲ್ಲ ನಮ್ಮ ಮನೆಯಲ್ಲಿ, ನೀಟಾಗೇ ಇದೆ. ಆ ಮೂಲೆಯಲ್ಲಿದೆ ನೋಡೋಣ. ಫ್ರೆಂಡ್ಸ್, ನಮ್ಮ ಮನೆ ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಎಲ್ಲ ಮುಗೀತಾ ಬಂತು. ಎಲ್ಲ ಧೂಳೆಲ್ಲ ಒದಿಸ್ಬಿಟ್ಟು ಎಲ್ಲ ಮತ್ತೆ ಅರೇಂಜ್ ಮಾಡ್ತಾ ಇದ್ದೀವಿ. ಆ ಟಾಯ್ಸ್ ಇದು ನೋಡಿ, ಎಲ್ಲ ವೇಸ್ಟ್ ಟಾಯ್ಸ್. ರೂಮಲ್ಲಿರೋ ವೇಸ್ಟ್ ಎಲ್ಲ ತೆಗೆದುಬಿಟ್ಟು ನೋಡಿ, ಬುಕ್ಸು ತುಂಬ ವೇಸ್ಟ್ ಇದೆ. ಎಷ್ಟೊಂದು ಬುಕ್ಸು, ಈ ಚೀಲನೂ ಬುಕ್ಸೇ. ಒಂದು ದಿನ ಪೂರ್ತಿ ಬೇಕು ಈ ವೇಸ್ಟೇಜ್ ಎಲ್ಲ ಎತ್ತಾಕ್ಬಿಡಕ್ಕೆ. ಒಬ್ರು ಎಸ್ಕೇಪ್. ಬಚ್ಚಿಕೊಂತ ಇದ್ದಾಳೆ ಮನುಷ್ಯ, ಯಾಕೋ. ಬೀರುವ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಜಸ್ಟಿನ ಸ್ಕೂಲಿಂದ ಬಂದ, ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾನೆ. ಕೆಲಸ ಮಾಡಿದ್ರೆ ಫ್ರೆಂಡ್ಸ್, ರೂಮ್ ಎಲ್ಲ ಫುಲ್ ಕ್ಲೀನ್ ಆಗೋಯ್ತು. ಎಲ್ಲ ಅರೇಂಜ್ ಮಾಡಿಬಿಟ್ವೆ ನೋಡಿ. ಪಾಪು ಮಲ್ಕೊಂಡಿದೆ. ಇನ್ನು ಹಾಲಲ್ಲಿ ನೋಡಿ ಮೇಲೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೇನು ಆಲ್ಮೋಸ್ಟ್ ಅಲ್ಲಿ 80% ಮುಗೀತಾ ಬಂತು. ಇನ್ನು 20% ಇದೆ ನೋಡಿ. ವೇಸ್ಟೇಜ್ ನೋಡಿ, ಇದೆಲ್ಲ ವೇಸ್ಟ್. ಇದೆಲ್ಲ ಬುಕ್ಸು ಫ್ರೆಂಡ್ಸ್. ನೋಡಿ ಎಷ್ಟು ಚೀಲ, 4 ಚೀಲ. ಇದೆಲ್ಲ ಬುಕ್ಸೇ. ಇದೆಲ್ಲ ನಮ್ಮ ಬಟ್ಟೆಗಳು ನೋಡಿ. ವೇಸ್ಟ್ ಅಂದ್ರೆ ಏನಿಲ್ಲ, ಅದೇ ಹಾಕೊಂಡೇ ಇರೋ ನೋಡಿ. ಎಲ್ಲ ವೇಸ್ಟ್. ಒಂದು ಲೋಡ್ ಆಗುತ್ತೆ ಫುಲ್ಲು. ಅಣ್ಣ
ಫ್ರೆಂಡ್ಸ್ ಕ್ಲೀನಿಂಗ್ ಎಲ್ಲ ಮುಗೀತು ನೋಡಿ. ಟೈಮ್ ಆಲ್ಮೋಸ್ಟ್ ಅಲ್ಲಿ 7:15 ಆಗ್ತಾ ಬರ್ತಿದೆ. ಇವಾಗ ಕಂಪ್ಲೀಟ್ ಆಯ್ತು ಎಲ್ಲ. ನೋಡಿ ನಮ್ಮ ಅಕ್ಕ ಕಾಫಿ ಮಾಡ್ತಾ ಇದ್ದಾರೆ. ತುಂಬ ಸುಸ್ತಾಗೋಗಿದ್ದೀವಿ ಗೈಸ್. ನನ್ನ ವಾಯ್ಸ್ ಆದರೆ ಫುಲ್ ಚೇಂಜು. ಡೆಸ್ಟಿಗೆ ಲೇಟಾಗಿ ಎತ್ಕೊಂಡು ಫುಲ್ ಒಂಥರ ಮೂಗಲ್ಲಿ ಸೋರ್ತಾ ಇದೆ. ಡೆಸ್ಟ್ ಎಲ್ಲ ಆಗ್ಬಿಟ್ಟೈತೆ, ವಾಯ್ಸ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟೈತೆ. ಅದಕ್ಕೆ ಬಿಸಿ ಬಿಸಿ ಕಾಫಿ ಆದ್ರೆ ಕುಡಿಯೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 9:30 ಅವರಲ್ಲಿ 10ಗೆ ಸ್ಟಾರ್ಟ್ ಮಾಡಿರೋದು ಅನಿಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಇವಾಗ 7:30 ಅವರಲ್ಲಿ 7:15 7:30 ಅನ್ಕೊತೀನಿ. ಇವಾಗ ಕಂಪ್ಲೀಟ್ ಆಗಿದೆ. ಆದ್ರೆ ಕಂಪ್ಲೀಟ್ ಮಾಡದೆ ಮುಗಿಸ್ದಲ್ಲ ಒಂದೇ ದಿನದಲ್ಲಿ, ಅದು ಒಪ್ಕೋಬೇಕಷ್ಟೇ. ನಾಳೆ ಸಂಡೇ ಆರಾಮಾಗಿ ರೆಸ್ಟ್ ತಗೊಂಡ್ಬಿಡೋದೆ, ಏನೋ ಕೆಲಸ. ಟುಮಾರೋ ಇಸ್ ಮೈ ಡೇ, ಸಂಡೇ. 9 o'clock ಗೆದ್ದೆ ಅಷ್ಟು ಮಾಡ್ಕೊಂಡು ತಿನ್ನೋದು ಮಲ್ಗೋದಷ್ಟೇ ನನಗೆ ಕೆಲಸ. ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಗೈಸ್ ಫಸ್ಟ್ ಕೆಲಸ ಎಲ್ಲ ಮುಗಿದ ತಕ್ಷಣ ಫುಲ್ ಡೆಸ್ಟಲ್ಲಿ ಮುಳಿಗೆ ಎತ್ತೊಳ್ದಂಗಿತ್ತು ನಮ್ಮ ಫೀಲಿಂಗ್ ಎಲ್ಲ. ಫ್ರೆಶ್ ಆಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಮುಗೀತಾ ಫ್ರೆಂಡ್ಸ್? ನಮ್ಮ ಮನೇಲಿ ಇವತ್ತು ಲಾಸ್ಟ್ ಆಗೋಯ್ತು. ಮುಗ್ದಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಮುಗ್ದೋಗಿರುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲ, ಯಾಕಂದ್ರೆ ಇವತ್ತು ನಾಳೆದಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ ಎಲ್ಲ. ಹೌದೌದು, ಇನ್ನೇನು ಟೈಮ್ ಇಲ್ಲ ಅಲ್ಲ ಕಣೆ. ಮಂಡೆಯಿಂದ ಬೇರೆಯವರೆಲ್ಲ ನಮ್ಮ ಬೇರೆ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂತಾರಲ್ಲ. ಪ್ರೀತಮ್ ಎಷ್ಟು ಸೌಂಡ್ ಮಾಡ್ತೀರಾ ಪ್ರೀತಮ್? ನಮ್ಮ ಮನೇಲಿ ನೋಡಿ ಗೈಸ್, ಇಬ್ರು ಮನೇಲಿ ಇದಾರೆ ಅಂದ್ರೆ ಈಗ ಎಷ್ಟೊಂದು ಸೌಂಡ್ ಇರುತ್ತೆ, ಎಷ್ಟೊಂದು ಕಿಡ್ಸಾಡ್ತಾ ಇರ್ತಾರೋ ಇಬ್ರು ನೋಡಿ. ಹಾಯ್ ಚೆಸ್ಸಿ, ಇವಳು ನೋಡಿ ಫ್ರೆಂಡ್ಸ್ ಎಷ್ಟು ತೀಟೆ ಮಾಡ್ತಾಳೋ ಇವಳು. ಇಲ್ಲಿ ನೋಡಿ ಚೆಸ್ಸಿ, ನೋಡಿ ಎಷ್ಟೊಂದು ತೀಟೆ ಮಾಡ್ತಾರೋ ಇಬ್ರು ಸೇರಿದಾರೆ ಅಂದ್ರೆ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಇವಳಂತೂ ಒಬ್ಬ. ಚೆಸ್ಸಿ ಇಲ್ಲಿ ನೋಡು, ಹಾಯ್ ಮಾಡು. ಹಾಯ್. ಯಾಕೆ ಇಷ್ಟು ತೀಟೆ ಮಾಡ್ತಾ ಇದೀಯಾ? ಕಾಫಿ ಆಯ್ತಾ ಅಂತ ಕೇಳು. ಬಾಯಿಲಿ ತೀಟೆ ಫ್ರೆಂಡ್ಸ್ ಅವಳು. ಹೇಳಿದ್ ಮತ್ತೇನು ಕೇಳಲ್ಲ, ಸುಮ್ಮನೆ ಕಿರ್ಚಾಡ್ತಾಳೆ. ಫ್ರೆಂಡ್ಸ್ ನಮ್ಮ ಮನೇಲಿ ಇನ್ನೂ ಡಿನ್ನರ್ ಏನು ಮಾಡಿಲ್ಲ. ಬೆಳಗ್ಗೆ ಲೆಮನ್ ರೈಸ್ ಮಾಡಿದ್ರು, ಮಧ್ಯಾಹ್ನಗೂ ಅದೇ ಇತ್ತು, ಅದನ್ನೇ ತಿನ್ಬಿಟ್ವಿ ಕ್ಲೀನ್ ಮಾಡಿಕೊಂಡು. ಒಂದು ಕರ್ಡ್ ತಗೊಂಬಂದ್ಬಿಟ್ಟು. ಮಾಡೋ ಪೇಷನ್ಸ್ ಅಂತ ಇರ್ಲಿಲ್ಲ, ಅಸಲು ಊಟ ಮಾಡೋದೇ ಮರ್ತಾಗಿದ್ದೀವಿ. 3:30ಗೆ ತಿಂದಿದ್ದೀರಿ. ಏನು ಮಾಡೋಣ ಡಿನ್ನರ್ಗೆ? ಏನು ಮಾಡೋದು ಡಿನ್ನರ್ಗೆಲ್ಲ ಮಾಡೋ ಪೇಷನ್ಸ್ ಇಲ್ಲ. ಅನ್ನ ಮಾಡಿ ರಸ ಮಾಡ್ಕೊಳ್ಳೋಣ ಸುಮ್ಮನೆ. ಹಪ್ಪಳ ಏನಾದ್ರು ಹಾಕೊಂಡ್ಬಿಡೋಣ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಏನು ಮಾಡಿದ್ರು ಓಕೆ. ಅಯ್ಯೋ ಸದ್ಯಕ್ಕೆ ಮಲ್ಕೊಂಡಾಗ ಸಾಕು ಅನಿಸ್ತಾ ಇದೆ ಗೈಸ್ ನಮಗಂತೂ. ಅಷ್ಟೊಂದು ಸುಸ್ತಾಗ್ಬಿಟ್ಟಿದೆ. ಯಾಕೋ ನನಗೆ ಫುಲ್ ಮೂಗಲ್ಲಿ ನೀರಾಗಿ ಸೋರ್ತಾ ಇದೆ ನಾನ್ ಸ್ಟಾಪ್ ಆಗಿ. ನಂಗೆ ಡೆಸ್ಟ್ ಅಂದ್ರೆ ಆಗಲ್ಲ. ಮೊದಲೇ ಡೆಸ್ಟೆಲ್ಲ ಹಚ್ಚಿನ ಡೇ ಎಲ್ಲ ಡೆಸ್ಟೆಲ್ಲ ಇದನ್ನ ಫುಲ್ ಇನ್ಫೆಕ್ಷನ್ ಆಗಿಬಿಟ್ಟೈತೆ. ರಾತ್ರಿಗೆ ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ ಮಾತ್ರ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಅಂದರೆ ನಿದ್ದೆನೂ ಬರಲ್ಲ, ಏನೂ ಇಲ್ಲ. ತಲೆನೋವು ಸ್ಟಾರ್ಟು. ಮನುಷ್ಯ ಕಾಫಿ. ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ. ಕರಿಯವ್ರಿಗೂ ನಮ್ಮ ಮನೆ ಕಾಫಿ ಕುಡಿಯೋಕ್ಕೆ ಕರಿತಾ ಇದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.